ಇನ್ನು ನೀವು ಬಂಗಾರದ ಗಣಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ವಿಜಯಪುರ ಜಿಲ್ಲೆಯ ಹಿಂಡಿ ತಾಲೂಕಿನ ಚಳಕಿ ಸರ್ಕಾರಿ ಕನ್ನಡ ಶಾಲೆಯಲ್ಲಿ ಶ್ರೀ ಶಾರದಾಂಬೆಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಕಾರ್ಯಕ್ರಮವನ್ನು ದಿವ್ಯ ಸಾನ್ನಿಧ್ಯ ವಹಿಸಿದಂತಹ ಷಡಕ್ಷರಿ ಬ್ರಹ್ಮೆ ಶ್ರೀ ಅಭಿನವ್ ರಾಚುಂಡೇಶ್ವರ ಸ್ವಾಮಿಗಳು, ತಡಲವಲಗ ಆಸ್ಥಾನ ಹಾಗೂ ಷಡಕ್ಷರಿ ಬ್ರಹ್ಮೆ ಶ್ರೀ ಮಹಂತೇಶ ಹಿರೇಮಠ ಸ್ವಾಮಿಗಳು ಆಸ್ಥಾನ ಮಠ ತದೇವಾಡಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ಇನ್ನು ಇದೇ ಸಂದರ್ಭದಲ್ಲಿ ಮಾತನಾಡಿದ ಶ್ರೀ ಷಡಕ್ಷರಿ ಬ್ರಹ್ಮೆ ಅಭಿನವ್ ರಾಚುಂಡೇಶ್ವರ ಸ್ವಾಮಿಗಳು, ಈ ಶಾಲೆಯಲ್ಲಿ ಇಂತಹ ಕಾರ್ಯಕ್ರಮ ನೋಡಿ ಅತಿ ಸುಂದರವಾಗಿದೆ ಮತ್ತು ಮುದ್ದು ಮಕ್ಕಳು ಶಾರದಾಂಬೆಯ ದಿನಾಲು ಸ್ಮರಿಸುತ್ತಾ ನಮ್ಮ ಪಾಠದ ಕಡೆ ಗಮನ ಕೊಡಬೇಕು. ನೀವು ನಮ್ಮ ದೇಶದ ಭದ್ರ ಬುನಾದಿ ಆಗಬೇಕು ಎಂದರು. ಇವತ್ತಿನ ಈ ಕಾರ್ಯಕ್ರಮದ ಈ ಸರಸ್ವತಿ ಯುವತಿಯನ್ನು ಕೊಟ್ಟಂತ ಕಾಪ್ಸೆ ಅಂದ್ರೆ ರಾಘವೇಂದ್ರ ಕಾಪ್ಸೆ ಹಾಗೂ ಇಲ್ಲಿ ನೆರೆದಂಥ ಎಲ್ಲ ನಮ್ಮ ಸಳಕಿ ಗ್ರಾಮದ ಪರಸ್ಥಳದಿಂದ ಬಂದಂಥ ಎಲ್ಲ ಗಣ್ಯ ವ್ಯಕ್ತಿಗಳೇ, ಪತ್ರಕರ್ತರೇ ಮತ್ತು ವಿದ್ಯಾರ್ಥಿಗಳೇ ಹಾಗೂ ಗುರು ಮಾತೆಯರೇ, ಎಲ್ಲ ಶಿಕ್ಷಕರು, ಇವತ್ತಿನ ದಿವಸ ಈ ಕಾರ್ಯಕ್ರಮ ಭಾಳ ನೆನಪೋಗಿ ಬಿದ್ದಿತ್ತು. ಅಂದರೆ ಬುಟ್ಟಿ ಲಘು ಸಿಗ್ಲಿಕ್ಕಿಲ್ಲ ಹಿಂಗೆ ನನಗೆ ಅನಿಸ್ತದೆ. ಆದರೆ ಕಾಪ್ಸೆಯ ಮಂತ್ರಕ ಅಂದರೆ ಈ ಸರಸ್ವತಿ ದೇವಿ ಆಯು, ವಿದ್ಯಾ, ಬುದ್ಧಿ, ಆಯುಷ್ಯ ಎಲ್ಲನೂ ಕೊಟ್ಟು ಸರಸ್ವತಿ ದೇವಿ ಒಳ್ಳೆ ರೀತಿ ಕಾಪಾಡಲಿ ಅಂತ ಹೇಳಿ ನಾ ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಆಶೀರ್ವಾದ ಸಲ್ಲಿಸ್ತೇನೆ. ಮತ್ತು ರಾಜ ಕಾರ್ಖಾನೆ ಒಂದು ರಾಜಕೀಯವಾಗಿ ಬೆಳಿಬೇಕಂತ ಒಂದು ಮಾತೆಯ ಒಂದು ಮೂರ್ತಿಯನ್ನ ಅನಾವರಣಗೊಳಿಸಿರ್ತಕ್ಕಂಥದ್ದು ಬಹಳ ಖುಷಿಯನ್ನ ಕೊಡ್ತದೆ, ಬಹಳ ಸಂತೋಷವನ್ನ ಉಂಟು ಮಾಡುತ್ತದೆ. ಈ ಗ್ರಾಮ ಯಾವಾಗಲೂ ಕೂಡ ಅದು ಸುಂದರವಾಗಿರಲಿ. ನಮ್ಮ ಮಹಂತೇಶ ಸ್ವಾಮಿಗಳು ಹೇಳಿದಂಗೆ ಇಲ್ಲಿ ಎಲ್ಲ ಕಾಲಕ್ಕೂ ಕೂಡ ಎಲ್ಲರೂ ಕೂಡ ಬಹಳ ಒಳ್ಳೆಯ ವಿಚಾರಗಳನ್ನು ಇಟ್ಕೊಂಡಿರ್ತಕ್ಕಂಥ ಶ್ರೇಷ್ಠ ಚಿಂತಕರು ಈ ಗ್ರಾಮದೊಳಗೆ. ಈ ಗ್ರಾಮದ ಅಭಿವೃದ್ಧಿಗಾಗಿ, ಶ್ರೇಯೋಭಿವೃದ್ಧಿಗಾಗಿ ನಮ್ಮ ಹಿರಿಯರ ಮಾರ್ಗದರ್ಶನದೊಳಗ ಎಲ್ಲರೂ ಕೂಡ ಮುನ್ನಡೀರಿ ಎನ್ನುವಂತಹ ಮಾತನ್ನ ಹೇಳ್ತಾ ಇವತ್ತು ಆ ಸುಂದರವಾಗಿರ್ತಕ್ಕಂತಹ ಮೂರ್ತಿಯನ್ನ ದಾನವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ರಾಘವೇಂದ್ರ ಕಾಪ್ಸೆಯವರು ಬಹುಶಃ ಮಠಕ್ಕೆ ಬಂದರು. ಮಠಕ್ಕೆ ನಾವೆಲ್ಲ ತಮ್ಮ ಬಳಗವನ್ನು ಕರ್ಕೊಂಡು ಮಠಕ್ಕೆ ಬಂದಾಗ ಬಹಳ ಸಂತೋಷ ಅನ್ನಿಸ್ತು. ಈ ಶಾಲೆಯೊಳಗ
Pero